ಆರ್ತಿ, ಬೇಜಾರು ಮಾಡ್ಕೋಬೇಡ. ನಾನು ಬೇಕು ಅಂತ ಅಮೂಲ್ಯನ ಪರ ವಹಿಸ್ಕೊಂಡು ಮಾತಾಡಲಿಲ್ಲ. ನೋಡು, ಚಿಕ್ಕ ವಿಷಯನ ದೊಡ್ಡದು ಮಾಡಿ ರಂಪ ಮಾಡೋದು ಬೇಡ ಅಂತ ಅಷ್ಟೇ. ಹೀಗೆ ವಾದ ಮುಂದುವರೆದಿದ್ರೆ ವೇದಾಂತ್ ಅಪ್ಸೆಟ್ ಆಗಿರ್ತಿತ್ತ. ಅಷ್ಟಕ್ಕೂ ಈ ಸಮಸ್ಯೆ ಬರೀ ಬಾಯಿ ಮಾತಿಂದ ಬಗೆಹರಿಯಲ್ಲ ಬೇಡ. ಗುರುಗಳು ಅವಳಿ ಮನೆಗೆ ಬರೋದ್ರಿಂದ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ನಾವು ಮೊದಲೇ ಎಚ್ಚೆತ್ಕೋಬೇಕಾಗಿತ್ತು. ಆದರೆ ಏನು ಮಾಡೋದು, ಅವಳಿ ಮನೆಗೆ ಸೊಸೆಯಾಗಿ ಬರೋದನ್ನ ತಡೆಯೋಕ್ಕಾಗಲಿಲ್ಲ. ಎಲ್ಲ ನಮ್ಮ ಗ್ರಹಚಾರ ಅನ್ಕೋಬೇಕಷ್ಟೆ. ಹೋಗ್ಲಿ ಬಿಡು, ಆಗಿದ್ದು ಆಗುತ್ತೆ. ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ಹುಷಾರಾಗಿರೋ. ಅವಳೆಲ್ಲಾದರೂ ಹೊರಗಡೆ ಕರೆದ್ರೆ ಹೋಗ್ಬೇಡ. ಆದಷ್ಟು ಅವಳಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಅವಳ ಮಾತನ್ನ ಯಾವುದೇ ಕಾರಣಕ್ಕೂ ನಂಬೇಡ. ನೀನು ನಿನ್ನ ಮಗುನ ನಿನ್ನಿಂದ ದೂರ ಮಾಡಕ್ಕೆ ನೋಡ್ತಿದ್ದಾಳೆ ಅವಳು. ಬಾಬಾ, ಅತ್ತೆ ಅದು ನನಗೂ ಗೊತ್ತು ನೋಡಿ. ನಾನು ಅವಳ ರಾಮನ ಆಗ್ಲಿಂದ ನೋಡ್ತಾನೆ ಬಂದಿದ್ದೀನಿ. ಕಣ್ಣರ ಕಂಡ್ರು ಸುಮ್ಮನೆ ಇದ್ದೀರಲ್ಲ ಬಾಬಾ. ಪರಿಸ್ಥಿತಿ ಆಗಿದೆ ನೋಡಿ. ಆರ್ತಿಯವರು ನಿನ್ನ ಬಗ್ಗೆ ಅಷ್ಟು ಕೆಟ್ಟದಾಗ ಮಾತಾಡ್ದಾಗಲೇ ನನ್ನ ಅನುಮಾನ ಜಾಸ್ತಿ ಆಯ್ತು. ನೀನು ಹೇಳ್ದಾಗೆ ಇದು ನಾನು ಪ್ರೀತಿಸಿದ ಆರ್ತಿ ಅಲ್ಲ, ಸುಹಾಸಿನಿ ಅವಳನ್ನ ಆವರಿಸ್ಕೊಂಡ್ಬಿಟ್ಟಿದ್ದಾಳೆ. ಆರ್ತಿಯವರು ಅಷ್ಟೇ ಸುಹಾಸಿನಿನ ತುಂಬ ನಂಬಿಟ್ಟಿದ್ದಾಳೆ. ಈ ಟೈಮಲ್ಲಿ ನಾವು ಸುಹಾಸಿನಿ ಬಗ್ಗೆ ಏನೇ ಮಾತಾಡಿದ್ರು ಆರ್ತಿಯವರು ತನ್ನ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತ ಹರ್ಟ್ ಆಗ್ತಾರೆ. ಅದಕ್ಕೆ ನಾನು ಮಾತಾಡಬಾರ್ದು ಅಂತ ಅನ್ಕೊಂಡೆ. ಮತ್ತೆ ಈಗ ಏನು ಮಾಡೋದು ಬಾಬಾ? ನಾನು ಒಳಗೋಗಿ ಸುಹಾಸಿನಿನ ಹೊರಗಡೆ ಕಳಿಸ್ತೀನಿ. ಆಮೇಲೆ ನೀನು ಒಳ್ಳೆ ವಿಚಾರಿಸ್ಕೊ. ಸರಿ ಬಾಬಾ. ಹೆಂಡತಿ, ಓಹ್ ಮದರ್ ಇಂಡಿಯಾ, ಇಫ್ ಡೋಂಟ್ ಮೈಂಡ್, ನಾನು ಹೆಂಡತಿ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕಿತ್ತು. ಗಾಬರಿ ಮಾಡಬೇಡ. ಅಲ್ಲಿ ನೋಡು, ಗನ್ ಇಟ್ಕೊಂಡು ಬರ್ತಿದ್ದಾನೆ. ನನ್ನ ಹತ್ರ ಗನ್ನಿದೆ ಕಣೆ. ಹೊಡಿಯ. ಆದಿತಿ, ಯಾವಾಗ ಬಂದ್ಯಮ್ಮ? ನಾನು ತುಂಬಾ ಹೊತ್ತಾಯ್ತಮ್ಮ ಬಂದು. ಯಾಕೆ? ಏನಿಲ್ಲ ಕಣೆ, ನೀನು ರಿಹರ್ಸಲ್ ಮುಗಿಸ್ಕೊಂಡು ಬರೋದು ಲೇಟ್ ಆಗತ್ತಲ್ಲ, ಆ ಟೈಮಲ್ಲಿ ಕರ್ಕೊಂಡು ಬರೋದಕ್ಕೆ ನಿಮ್ಮ ಅಪ್ಪ ಇರಲ್ವಲ್ಲ, ಭಯ ಆಗಿತ್ತು. ನೀನೇ ಬೇಗ ಬಂದಿದ್ದು ಒಳ್ಳೇದಾಯ್ತು ನೋಡು. ಅದ್ ಸರಿ, ಹೇಗಿತ್ತು ನಿನ್ ಪ್ರಾಕ್ಟೀಸು? ಚೆನ್ನಾಗಿ ಹೇಳ್ಕೊಡ್ತಿದ್ದಾರಾ? ಹೇಗಿದೆ ಧ್ರುವ? ಹಾಮ, ಎಲ್ಲ ಚೆನ್ನಾಗಿತ್ತು. ಎಲ್ಲರೂ ತುಂಬಾ ಖುಷಿಪಟ್ಟು. ಹೌದಾ? ಅದ್ ಸರಿ ಅದಿತಿ, ನೀನು ಹಲ್ವಾ ಮಾಡ್ಕೊಂಡು ಹೋಗಿದ್ಯಲ್ಲ, ಅದ್ ನೀನ್ ಒಬ್ಳೆ ತಿಂದ್ಯೋ ಅಥವಾ ಬೇರೆಯವ್ರಿಗೂ ಕೊಟ್ಟಿಯೋ? ಇಲ್ಲಮ್ಮ, ಎಲ್ಲ ನಾನೇ ತಿನ್ನಿಸ್ದೆ. ಏಯ್, ಏನ್ ಹೇಳ್ತಿದ್ಯಾ ನೀನು? ನೀನೇ ತಿನ್ಸಿದ್ಯಾ? ಇಲ್ಲಮ್ಮ, ಎಲ್ಲ ನಾನೇ ತಿಂದೆ. ಸುಮ್ಮನಿರಕ್ಕಾಗಲ್ವಾ? ಯಾಕೆ ನಗ್ತೀಯ? ನೀನ್ ಯಾಕೆ ನಗ್ತಿದ್ಯಾ? ಏನಿಲ್ಲ ಅಮ್ಮ, ನಮ್ ಕುಂಬಳಕಾಯಿ ತೊದ್ಲೋದ್ ನೋಡಿದ್ರೆ ನಗು ಬರಲ್ವಾ? ಅಯ್ಯೋ, ನೀವ್ ಯಾವಾಗ ನಗ್ತಿರೋ ಯಾವಾಗ ಅಳ್ತಿರೋ ನನ್ಗೆ ಒಂದೂ ಅರ್ಥ ಆಗಲ್ಲ. ಏನಪ್ಪ ವಿಚಿತ್ರವಾಗಿ ಆಡ್ತಾ ಇದ್ದೀರಾ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋಷ್ಟ್ರಲ್ಲಿ ನಾನು ಹುಚ್ಚಿ ಆಗ್ತೀನಿ ಅಷ್ಟೇ. ಏನಾರು ಮಾಡ್ಕೊಳ್ಳಿ. ಅಕ್ಕ, ನೀನ್ ಅವಾಗ ಸ್ವೀಟ್ ಮಾಡ್ಕೊಂಡು ಹೋಗಿದ್ದು ಭಾವಂಗ್ ತಾನೆ? ಈಗ ಸುಮ್ನೆ ನಾಟಕದ ರಿಹರ್ಸಲ್ ಅಂತ ಅಮ್ಮನ ಹತ್ರ ಸುಳ್ಳು ಹೇಳ್ದೆ ಅಲ್ಲ? ಪ್ಲೀಸ್ ಕಣೆ, ದಯವಿಟ್ಟು ಅಮ್ಮನಂತ ಏನು ಹೇಳ್ಬೇಡ. ನಿನ್ ತಮ್ಮಯ್ಯ ಅಂತೀನಿ. ಪ್ಲೀಸ್ ಕಣೆ, ನೀನು ಮುದ್ದು ತಂಗಿ ಅಲ್ವಾ, ಸ್ವೀಟ್ ಸಿಸ್ಟರ್ ಅಲ್ವಾ? ಸೀಕ್ರೆಟ್ ಕೈಗೆ ಸಿಕ್ಕಿದ್ಮೇಲೆ ಅದನ್ನ ಯೂಸ್ ಮಾಡ್ಕೊಳ್ತಾ ಇದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಬೆನ್ನಿಗೆ ಚೂರಿ ಹಾಕಿ ಹಾಕ್ತಿ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಎಷ್ಟು ಬೇಗ ಬ್ಲ್ಯಾಕ್ ಮೇಲ್ ಮಾಡಕ್ ಶುರು ಮಾಡ್ಬಿಟ್ಟಿದ್ಯಾ ನೋಡು. ನೀನು ದುಡ್ಡು ಟೌರಾಣಿ, ನೀನು ಫಿಟ್ಟಿಂಗ್ ರಾಣಿ. ಹೆಂಗಿದ್ಯಾ ನೋಡು. ಏಯ್, ಒಂದ್ ನಿಮಿಷದ ಹಿಂದಷ್ಟೇ ಸ್ವೀಟ್ ಮುದ್ದು, ಸ್ವೀಟ್ ಸಿಸ್ಟರ್ ಅಂತ ಹೇಳ್ತಿದ್ದೆ. ಆಗ್ಲೇ ನಾನು ಡೌರಾಣಿ ತರ ಕಾಣಕ್ ಶುರು ಆಗ್ಬಿಟ್ನಾ? ಏ ಅದಿತಿ, ಬೆಳಗ್ಗೆ ಹಲ್ವಾ ತಗೊಂಡೋಗಿದ್ ಬಾಕ್ಸ್ ಅಲ್ಲೇ?
ನಿನ್ಗೋಸ್ಕರ ಏನು ತೊಗೊಂಬಂದಿನಿ ಗೊತ್ತಾ? ನಿನ್ನ ಫೇವ್ರೆಟ್ ಹನಿ ಕೇಕ್. ಅರೆ ಅಮ್ಮ, ನೀವೇನಾದ್ರು ಕ್ಯಾರೆಟ್ ಹಲ್ವಾ ಮಾಡಿ ತಿನ್ಸಿದ್ರಾ? ಓ, ಧ್ರುವ ಆಲ್ರೆಡಿ ಹಲ್ವಾ ತಿಂದ್ಬಿಟ್ನಾ? ಹಾಗಾದ್ರೆ ನೀನು ಹಂಗೆ ಅಂತ ತಂದಿರೋ ಕೇಕ್ ವೇಸ್ಟ್ ಬಿಡು. ಸಾರ್ಥಕ್, ನೀವೊಂದು ನಿಮಿಷ ಸುಮ್ಮನೆ ಇರ್ತೀರಾ? ಅಮ್ಮ, ನೀವೇನಾದ್ರು ಕ್ಯಾರೆಟ್ ಹಲ್ವಾ ಮಾಡಿಕೊಟ್ರಾ? ಇಲ್ಲಮ್ಮ, ನಾನೇನು ಸ್ವೀಟ್ ಮಾಡಿಕೊಟ್ಟಿಲ್ಲ. ಯಾಕಮ್ಮ, ಏನಾಯ್ತು? ನೀವು ಧ್ರುವಂಗೆ ಕ್ಯಾರೆಟ್ ಹಲ್ವಾ ಇಷ್ಟ ಅಂತ ಹೇಳ್ಬಿಟ್ಟು ಅವನಿಗೆ ತಿನ್ಸಿಲ್ಲ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಅಯ್ಯೋ ಇಲ್ಲಮ್ಮ, ನಾನು ಧ್ರುವನ್ಗೆ ಕ್ಯಾರೆಟ್ ಹಲ್ವಾ ತಿನ್ಸಿಲ್ಲ. ಪರವಾಗಿಲ್ಲಮ್ಮ, ಧ್ರುವ ಸ್ವೀಟ್ಸ್ ತಿನ್ಬಾರ್ದು ಅಂತ ಡಾಕ್ಟರ್ ಏನೂ ಹೇಳಿಲ್ವಲ್ಲ. ಆ್ಯಂಡ್ ಮೋರ್ ಓವರ್, ನೀವು ತಿನ್ನಿಸ್ತಿದ್ರೆ ಅದು ಇನ್ನೂ ಒಳ್ಳೇದು. ಅಮ್ಮ, ನೀವು ನನ್ನ ತಮ್ಮನ ಇಷ್ಟು ಚೆನ್ನಾಗಿ ಆರೈಕೆ ಮಾಡ್ತಿರೋದ್ರಿಂದನೇ ಅವನಿಷ್ಟು ಬೇಗ ಚೇತರಿಸ್ಕೊಳ್ತಿರೋದು. ನಿಜ ವೇದಾಂತ್, ಒಬ್ಬ ಪೇಷಂಟ್ನ ಬರೀ ಮಾತ್ರೆಯಿಂದ ಅಷ್ಟೇ ಅಲ್ಲ, ಪ್ರೀತಿಯಿಂದನೂ ವಾಸಿ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಮನೆ ಸಾಕ್ಷಿ. ಇಲ್ಲಪ್ಪ, ನಾನು ಧ್ರುವನ್ಗೆ ಯಾವ ಸ್ವೀಟು ಮಾಡಿಕೊಟ್ಟಿಲ್ಲ. ಬೇಕಾದ್ರೆ ಧ್ರುವನ್ ಮೇಲೆ ಆಣೆ ಹಾಕ್ತೀನಿ. ಮತ್ತೆ ಬೇರೆ ಯಾರಮ್ಮ ಕ್ಯಾರೆಟ್ ಹಲ್ವಾ ತಿನ್ಸಕ್ಕೆ ಸಾಧ್ಯ? ಬಾಕ್ಸ್ ಯಾರ್ದು? ಈ ಥರದ ಬಾಕ್ಸು ನಮ್ಮ ಮನೇಲಿ ಇಲ್ಲ. ವೇದಾಂತ್, ಧ್ರುವನ್ ಕೈಯಲ್ಲಿ ಯಾವುದೋ ಬಟ್ಟೆ ಇದೆ. ಇದು ಯಾರ್ದು ಹುಡುಗಿ ಬಟ್ಟೆ ಇರೋ ಥರ ಇದೆ. ವೇದಾಂತ್, ಇದನ್ನೆಲ್ಲ ನೋಡ್ತಿದ್ರೆ ನಮ್ಮ ಮನೆಗೆ ಯಾರೋ ಬಂದಿದ್ರು ಅನ್ಸುತ್ತೆ. ಯಾರೋ ಬಂದಿದ್ರ? ಎಸ್ ವೇದಾಂತ್, ನನ್ನ ಗೆಸ್ ಯಾವಾಗಲೂ ಸರಿ ಇರುತ್ತೆ. ನಮ್ಮ ಮನೆಗೆ ಖಂಡಿತ ಯಾರೋ ಬಂದು ಹೋಗಿದ್ದಾರೆ. ಏನು ಹೇಳ್ತಿದ್ದೀರಾ ಅದು ಸ್ವಲ್ಪ ಅರ್ಥ ಆಗೋ ರೀತಿಯಲ್ಲಿ ಹೇಳಿ ಸಾರ್ಥಕ್. ನನಗೆ ಈಗ ಧ್ರುವ ತಿಂದಿರೋದು ಸ್ವೀಟ್ ಏನಾ ಅಥವಾ ಬೇರೆ ಏನಾದರೂ ತಿಂದಿರ್ಬೋದಾ ಅಂತ ಡೌಟ್ ಆಗ್ತಿದೆ. ನೀವೇ ಒಂದ್ಸಲ ಕಾಮಾಗಿ ಥಿಂಕ್ ಮಾಡಿ ನೋಡಿ ವೇದಾಂತ್. ಧ್ರುವನಿಂದೆ ಯಾರೂ ಗೊತ್ತಿಲ್ದಿರೋ ಒಂದು ಲೇಡಿ ಬಿದ್ದಿದ್ದಾಳೆ. ಧ್ರುವನ ಸ್ಥಿತಿಗೂ ಅವಳೇ ಕಾರಣ ಅಲ್ವಾ? ಹೌದು. ಇದು ಆ ಲೇಡಿ ಕೆಲಸನೇ ಇರ್ಬೋದಾ? ಧ್ರುವನ್ಗೆ ಕ್ಯಾರೆಟ್ ಹಲ್ವಾ ತಿನ್ನಿಸಿದ್ದಾರೆ, ಬಟ್ಟೆ ಬೇರೆ ಇದೆ. ಇದನ್ನೆಲ್ಲ ನೋಡ್ತಿದ್ರೆ ಯಾರೋ ಧ್ರುವನ್ಗೆ ಹಲ್ವಾನಲ್ಲಿ ವಿಷ ಬೆರೆಸಿ ಸಾಯಿಸೋದಕ್ಕೆ ಟ್ರೈ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸ್ತಿಲ್ವಾ? ನೋ ಸಾರ್ಥಕ್, ನಮ್ಮೇಲೆ ಸೆಕ್ಯೂರಿಟಿ ಇಷ್ಟು ಟೈಟ್ ಆಗಿರುವಾಗ ಯಾರು ಬರೋದಕ್ಕೆ ಸಾಧ್ಯ ಹೇಳಿ? ಬರಬೇಕು ಅನ್ನೋ ಉದ್ದೇಶ ಇರೋರು ಹೇಗಾದರೂ ಬರ್ತಾರೆ ವೇದಾಂತ್. ಅವ್ರಿಗೆ ಸೆಕ್ಯೂರಿಟಿ ಅನ್ನೋದೆಲ್ಲ ಒಂದು ಮ್ಯಾಟ್ರೇ ಅಲ್ಲ. ಹೌದು ಸಾರ್ಥಕ್, ಯಾರು ಬಂದಿದ್ದಾರೆ, ಏನು ನಡ್ತಿದೆ ಅಂತ ತಿಳ್ಕೊಳ್ಳೇಬೇಕು. ನೀವು ಕೆಲಸ ಮಾಡಿ, ನೀವು ಈಗಲೇ ಸೆಕ್ಯೂರಿಟಿ ವಿಚಾರಿಸಿ, ನಾನು ಡಾಕ್ಟರ್ನ ವಿಚಾರಿಸ್ತೀನಿ. ಓಕೆ ವೇದಾಂತ್. ಹೆಂಡತಿ, ನಿಮಗೆ ಭಯ ಆಗಿದೆ ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ನಿಮ್ಮ ತಂಗಿ ಜೊತೆ ಅಷ್ಟು ಹೊರಟಾಗಿ ನಡ್ಕೊಳ್ಳೋದು ತಪ್ಪು. ಅವಳು ನನ್ನ ಅಕ್ಕ, ನನಗೆ ಬೈಯೋದಷ್ಟೇ ಅಲ್ಲ, ಒಂದು ಏಟ್ ಹೊಡೆದ್ರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ನೀವು ಅವಳ ಇನ್ನೋಸೆನ್ಸ್ನ ಬಳಸ್ಕೊಂಡು ಆಟ ಆಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು ಹಂಗೆ ನೋಡ್ತಿದ್ದೀರಾ? ನನಗೆ ಬರ್ತಾ ಇರೋ ಕೋಪಕ್ಕೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ.
ಆದರೆ ನಾನು ಹಾಗೆ ಮಾಡಲ್ಲ. ಬದಲಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಕನ್ಫ್ಯೂಸ್ ಆಯ್ತಾ? ಅಕ್ಕನ ದೃಷ್ಟಿಲಿ ನಾನು ಕೆಟ್ಟೋಳಾಗಬೇಕು ಅಂತ ಬ್ರೇಕ್ ಫೇಲ್ ಏನೋ ಮಾಡಿಸ್ಬಿಟ್ಟು ಅಕ್ಕ ಪಾಪ ಹೆದರ್ಕೊಂಡು, ಬಟ್ ಸ್ಟಿಲ್ ಅವಳ ದೃಷ್ಟಿಲಿ ನೀವು ಒಳ್ಳೋರಾಗಬೇಕು ಅಂತ ಮಗುನ ಕಾಪಾಡಿದ್ರಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳಿ. ನಿಮ್ಮ ತಂಗಿ ನಿಮ್ಮ ಮೇಲೆ ಯಾವ ಭಾವನೆ ಇಟ್ಟಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮನ್ನು ಅಕ್ಕನ ಥರ ಅಲ್ಲ, ಎರಡನೇ ತಾಯಿ ಥರ ನೋಡ್ತಾಳೆ. ನೀವು ಯಾವತ್ತೂ ಅವಳಿಗೆ ಕಾಂಪಿಟೇಟರ್ ಅಂತ ಅವಳು ಕನ್ಸಿಡರೇ ಮಾಡಿಲ್ಲ. ನೀವೇ ಪ್ರತಿ ಸಲ ಅವಳಿಗೆ ಹರ್ಟ್ ಆಗೋ ಥರ ನಡ್ಕೊಳ್ತೀರಾ. ಆದರೆ ಅವಳು ಅದನ್ನ ಯಾವುದನ್ನೂ ಮನಸ್ಸಲ್ಲಿ ಇಟ್ಕೊಳ್ದೆ ನಿಮ್ಮನ್ನು ಮೊದಲಿನ ಥರನೇ ಪ್ರೀತಿ ಮಾಡ್ತಾಳೆ. ಈಗಲೂ ನಿಮ್ಮನ್ನು ಮಾತಾಡ್ಸೋಕ್ಕೆ ಅಂತಲೇ ಬಂದು, ಆದರೆ ನಾನು ಮೊದಲು ಮಾತಾಡ್ತೀನಿ ಅಂತ ಅವಳನ್ನ ಕಳಿಸ್ದೆ. ಹಾಗಿದ್ರೆ ಆಗಿರೋದೆಲ್ಲ ಸುಳ್ಳು ಅಂತ ಹೇಳ್ತೀರಾ? ಮತ್ತೆ ಅದೇ ಥರ ಮಾತಾಡಬೇಡಿ ಹೆಂಡ್ತಿ. ಮೊದಲು ಅಕ್ಕ ತಂಗಿ ಮಧ್ಯೆ ಯಾವ ಸಮಸ್ಯೆನೂ ಇರಲಿಲ್ಲ, ಸ್ವಾರ್ಥನೂ ಇರಲಿಲ್ಲ. ಇನ್ನು ಮುಂದೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಮ್ಗೆ ಹುಟ್ಟೋ ಮಗು ಬರೀ ನಮ್ದಾಗಿರಲ್ಲ, ಬದಲಾಗಿ ಈ ಮನೆ ಮಗುವಾಗಿ ಬೆಳೆಯುತ್ತೆ. ಆ ಮಗುಗೆ ನೀವು ಅಮ್ಮ ಆಗಿರಬೇಕು, ರೌಡಿ ನಾದ್ನಿನೂ ಅಮ್ಮ ಆಗಿರಬೇಕು ಅನ್ನೋ ಆಸೆ ನನಗೆ. ಇದೇ ಯೋಚನೆ ರೌಡಿ ನಾದ್ನಿಗೂ ಇದೆ. ಹೀಗಿರುವಾಗ ಆ ಮಗು ಮೇಲೆ ಹೊಟ್ಟೆ ಕಿಚ್ಪಡೋದಾಗ್ಲಿ, ಪ್ರಾಬ್ಲಮ್ ಮಾಡೋದಾಗ್ಲಿ ಅದೆಲ್ಲ ಹೇಗೆ ಸಾಧ್ಯ? ಚಾನ್ಸೇ ಇಲ್ಲ. ಅಲ್ಲ ವಿಕ್ಕಿ, ಮತ್ತೆ ಮಾತಾಡಬೇಡಿ. ಇದೇ ಫಸ್ಟ್, ಇದೇ ಲಾಸ್ಟ್. ಇನ್ಯಾವತ್ತೂ ನಿಮ್ಮ ತಂಗಿ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಒಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇದು ನಿಮಗೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಯುದ್ಧ ಯಾವಾಗಲೂ ಫೀಲ್ಡಲ್ಲಿ ನಡಿಬೇಕು, ಮನೆಯೊಳಗಲ್ಲ. ನಿಮಗೆ ದ್ವೇಷ ಇರೋದು ನನ್ನ ಮೇಲೆ, ಅದನ್ನ ನನ್ನ ಹತ್ರ ಇಟ್ಕೊಳ್ಳಿ. ಅದಕ್ಕೆ ನಾನು ಯಾವಾಗಲೂ ರೆಡಿ. ಅದನ್ನ ಬಿಟ್ಟು ನನ್ನ ಮೇಲಿರೋ ಹೊಟ್ಟೆ ಉರಿನ ನಮ್ಮ ಅಕ್ಕನ ಮೇಲಾಗ್ಲಿ, ಅವಳ ಹೊಟ್ಟೆಲಿರೋ ಮಗು ಮೇಲಾಗ್ಲಿ ತೋರಿಸಿದ್ರೆ ಚೆನ್ನಾಗಿರಲ್ಲ. ನಿಜವಾಗ್ಲೂ ತಾಕತ್ತಿದ್ರೆ ಡೈರೆಕ್ಟ್ ಆಗಿ ಫೇಸ್ ಮಾಡಿ, ಹಾಗೆ ನೋಡ್ಕೊಳ್ಳೋಣ. ಟೆಸ್ಟ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿ ಸಾತ ತುಂಬ ಹೊತ್ತಾಯ್ತು, ಇನ್ನೂ ಬಂದಿಲ್ಲ. ಸಾರಿ, ರಿಪೋರ್ಟ್ ರೆಡಿ ಆಗೋದು ಸ್ವಲ್ಪ ಲೇಟ್ ಆಗೋಯ್ತು. ಮತ್ತೆ ಡಾಕ್ಟರ್, ನನ್ನ ತಮ್ಮನಿಗೆ ಏನೂ ಆಗಿಲ್ಲ ಅಲ್ವಾ? ನಥಿಂಗ್ ಟು ವರಿ ವೇದಾಂತ್. ನೀವು ಅನ್ಕೊಂಡಾಗೆ ನಿಮ್ಮ ತಮ್ಮಂಗೆ ಏನೂ ಆಗಿಲ್ಲ. ಅವ್ರು ತಿಂದಿರೋ ಫುಡ್ಡಲ್ಲಿ ಯಾವುದೇ ಪಾಯ್ಸನ್ ಇರಲಿಲ್ಲ. ರಿಪೋರ್ಟ್ ಕೂಡ ಅದನ್ನೇ ಹೇಳ್ತಾ ಇದೆ. ನಿಮ್ಮ ಬ್ರದರು ತುಂಬ ಹೆಲ್ದಿ ಆಗಿದ್ದಾರೆ. ನೀವು ಅನಾವಶ್ಯಕವಾಗಿ ಗಾಬರಿ ಆಗಿದ್ದೀರಾ ಅಷ್ಟೇ. ಗಾಬರಿ ಆಗಿದ್ದು ನಿಜಾನೇ ಡಾಕ್ಟರ್. ಇವನ್ ವಿಚಾರದಲ್ಲಿ ನಾವಿನ್ ಸಣ್ಣ ಚಾನ್ಸ್ ನೋಡೋದಕ್ಕೂ ರೆಡಿ ಇಲ್ಲ. ಆ್ಯಕ್ಚುಲಿ ನೀವು ಇನ್ನೊಂದು ಖುಷಿ ಪಡೋ ವಿಚಾರ ಇದೆ. ಏನಂದ್ರೆ ನಿಮ್ಮ ಬ್ರದರು ಫಾಸ್ಟಾಗಿ ರಿಕವರಿ ಆಗ್ತಾ ಇದ್ದಾರೆ. ತುಂಬ ಬೇಗ ಮೊದಲಿನ ಥರ ಆದರೂ ಆಶ್ಚರ್ಯ ಇಲ್ಲ. ಬಟ್ ಒನ್ ಥಿಂಗ್, ತುಂಬ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅಷ್ಟೇ. ಓಕೆ ಡಾಕ್ಟರ್, ಖಂಡಿತವಾಗಿ ನೋಡ್ಕೊಳ್ತೀನಿ. ಓಕೆ ಮಿಸ್ಟರ್ ವೇದಾಂತ್, ಏನಾದ್ರು ಇದ್ರೆ ಕಾಲ್ ಮಾಡಿ, ನಾನು ಇದು ಬರ್ತೀನಿ. ಥ್ಯಾಂಕ್ ಯು. ಧ್ರುವನ್ಗೆ ಏನೂ ಆಗದೆ ಇರೋದು ಖುಷಿ ವಿಚಾರ. ಆದರೆ ಮನೆಗೆ ಯಾರೋ ಬಂದು ಹೋಗಿದ್ದಾರೆ ಅನ್ನೋದು ಕೂಡ ಅಷ್ಟೇ ನಿಜ. ಇನ್ನು ಮುಂದೆ ಎಲ್ಲರೂ ತುಂಬ ಕೇರ್ಫುಲ್ ಆಗಿರಬೇಕು. ಧ್ರುವನ್ ವಿಚಾರದಲ್ಲಾಗಲಿ, ಮನೆಯವ್ರ ವಿಚಾರದಲ್ಲಾಗಲಿ, ಇನ್ನು ಮುಂದೆ ಆಗಬಾರ್ದು ಅನ್ನೋದು ಆಗಲೇಬಾರ್ದು. ಓಕೆ, ಮನೆಗೆ ಯಾರಾದರೂ ಬಂದಿದ್ದಾರೆ ಅಂತಾನೆ ಇಟ್ಕೊಳ್ಳೋಣ. ಬಟ್ ಬಂದು ಹೋಗಿರೋದು ಅಟ್ಲೀಸ್ಟ್ ಸೆಕ್ಯೂರಿಟಿಗಾದ್ರೂ ಗೊತ್ತಾಗಿರ್ಬೇಕು ಅಲ್ವಾ? ಹೌದಕ್ಕೆ ನೀವು ಹೇಳ್ತಿರೋದು ಕರೆಕ್ಟ್. ಸೆಕ್ಯೂರಿಟಿ ಕಣ್ ತಪ್ಪಿಸಿ ನಮ್ಮ ಮನೆಗೆ ಯಾರು ಬರೋದಕ್ಕೂ ಸಾಧ್ಯ ಇಲ್ಲ. ಆದರೆ ಹೇಗೆ ಬಂದರು ಅಂತಲೇ ಗೊತ್ತಾಗ್ತಿಲ್ಲ.
ಸಾರ್ಥಕ್, ನೀವು ಹೋಗಿ ಸೆಕ್ಯೂರಿಟಿ ಅವ್ರನ್ನ ಕರ್ಕೊಂಡು ಬನ್ನಿ. ಅವ್ರೇನು ಡ್ಯೂಟಿ ಮಾಡ್ತಿದ್ರಾ ನಾನು ಇದೇ ಮಾಡ್ತಿದ್ರ ವಿಚಾರಿಸ. ಸರ್ ವೇದಾಂತ್, ನೀವೇ ಸೆಕ್ಯೂರಿಟಿನ ಕರಿತೀನಿ. ಯಾರು ಬಂದಿರ್ಬೋದು ಅಂತ ಕಲಾಕಾರ ಯಾರಿರ್ಬೋದು? ರೇ ಸೆಕ್ಯೂರಿಟಿ, ಸ್ವಲ್ಪ ಬರ್ತೀರಾ? ಸಾರ್ಥಕ್ ಮನೆಯೊಳಗೆ ಕರೀತಾ ಇದ್ದಾನಲ್ಲ, ಏನಪ್ಪ ಮಾಡೋದೀಗ? ಭಗವಂತ ನೀನೇ ನನ್ನನ್ನು ಕಾಪಾಡಬೇಕು. ಈಗ ನೆನ್ಪಾಯ್ತು ನೋಡಿ. ಏನೇನ್ಪಾಯ್ತಮ್ಮ? ಆಗ್ಲೇ ಮನೆಗೆ ಬಂದಿದ್ದ ವ್ಯಕ್ತಿ ಯಾರು ಅಂತ ನೆನ್ಪಾಯ್ತು. ಹೌದಾ? ಯಾರು ಬಂದಿದ್ರು? ಆಗ್ಲೇ ಕಾಂತ ಅವ್ರು ಬಂದಿದ್ರು. ಅವರೇ ಧ್ರುವನ್ಗೆ ಕ್ಯಾರೆಟ್ ಹಲ್ವಾ ತಿನ್ಸಿದ್ರು ಅನ್ಸುತ್ತೆ. 100% ಕರೆಕ್ಟ್ ಅಮ್ಮ. ಕಾಂತನಿಗೆ ಧ್ರುವ ಅಂದ್ರೆ ತುಂಬಾ ಇಷ್ಟ. ಮೋಸ್ಟ್ಲಿ ಅವನೇ ಕ್ಯಾರೆಟ್ ಹಲ್ವಾ ತಿನ್ಸಿರ್ತಾನೆ ಅನ್ಸುತ್ತೆ. ಡಬ್ಬ ಕೂಡ ಅವನದೇ ಇರ್ಬೋದಮ್ಮ. ಸೆಕ್ಯೂರಿಟಿ, ನೀವೇನು ಬರೋದು ಬೇಡ, ಅಲ್ಲೇ ರೀ. ಸದ್ಯ ಬದುಕ್ದೆ. ಹಲೋ ಹಲೋ ರೇ ಕಾಂತ, ಕೇಳಿಸ್ತಿದ್ಯಾ? ಹಾ, ಬೆಳಿಗ್ಗೆ ಏನಾದರೂ ನೀವು ನಮ್ಮ ಮನೆ ಕಡೆ ಬಂದಿದ್ದೀರಾ? ಆಲ್ರೆಡಿ ವಿಚಾರಣೆ ಶುರುವಾಯ್ತು ಅನ್ಸುತ್ತೆ. ಯಾವ ಮನೆ ಸಾರ್ಥಕ್ ಸರ್? ಇನ್ಯಾವ ಮನೆ ರೀ? ನಮ್ಮ ಮನೆ. ನಿಮ್ಮನೇನಾ? ಬಂದಿದೆ. ಯಾಕೆ ಸರ್, ಏನಾಯ್ತು? ನಮ್ಮ ಧ್ರುವನ್ಗೆ ಏನಾದರೂ ನೀವು ಹಲ್ವಾ ಕೊಟ್ರಾ? ಅಂದ್ರೆ ಕ್ಯಾರೆಟ್ ಹಲ್ವಾ ತಿನ್ಸಿದ್ರಾ? ಈ ಕುಂಬಳಕಾಯಿ ಅತಿಥಿ ಮಾಡಿರೋ ಕೆಲ್ಸಕ್ಕೆ ನಾನು ಕೂತ್ಕೊಳ್ತಾನೆ ಹೊತ್ತು ಬಂತೀನಿ. ಈಗ ಇವಳೇ ಹಲ್ವಾ ತಿಂತಿತ್ತು ಅಂತ ಏನಾದರೂ ಬಾಯಿ ಬಿಟ್ರೆ ಇವ್ರು ಸುಮ್ಮನೆ ಬಿಡ್ತಾರ? CBI ಇರ್ತಾರ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಏನಪ್ಪ ಮಾಡೋದು? ರೀ ಕಾಂತ, ಯಾಕ್ರಿ ಸೈಲೆಂಟ್ ಆಗ್ಬಿಟ್ರಿ? ನೀವೇನಾ ಧ್ರುವನ್ಗೆ ಕ್ಯಾರೆಟ್ ಹಲ್ವಾ ತಿನ್ಸಿದ್ದು? ಸಾರ್ಥಕ್ ಸರ್, ಅದೇನಂದ್ರೆ ಕ್ಯಾರೆಟ್ ಹಲ್ವಾನ ನಾನು ತಿನ್ಸಿರ್ಬೋದು, ತಿನ್ನಿಸ್ದೇನೋ ಇರ್ಬೋದು. ರೀ ಕಾಂತ, ಅದೇನ್ ಕರ್ಮ ರೀ ನಿಮ್ದು? ತಿನ್ಸಿದ್ರೆ ತಿನ್ಸಿದೆ ಅಂತ ಒಪ್ಕೊಳ್ಳಿ. ವೇದಾಂತ್, ವೈಜಯಂತಿ ಅಮ್ಮ ಹೇಳಿದ್ ನಿಜ. ಕಾಂತಾನೆ ಕ್ಯಾರೆಟ್ ಹಲ್ವಾ ತಿನ್ಸಿರೋದು. ಮಜರ್, ಗಂಡ ಇಷ್ಟೊತ್ತಂದ್ರೆ ವರ್ಕ್ ಮಾಡ್ತಿದ್ದಾನೆ. ಬ್ಲ್ಯಾಕ್ ಕಾಫಿನು ಗ್ರೀನ್ ಏನೋ ತಂದು ಕೊಡ್ಬೇಕು ಅನ್ನೋದು ಗೊತ್ತಾಗದು. ಅಂತ ಸೌಂಡ್ ಎಫೆಕ್ಟ್ ಬೇರೆ ಕೊಡ್ತೀಯಾ? ಚಳಿ ಬೇರೆ ಆಗ್ತದೆ. ಬೇಕು ಅಂತ AC ಆನ್ ಮಾಡಿದ್ಯಾ? ಏಯ್, ಯಾರಿಗೆ ಹೇಳ್ತಿದ್ಯಾ? AC ಎಲ್ಲ ಆನ್ ಆಗಿದೆ, ರಿಮೋಟ್ ಏನತ್ರನೇ ಇಲ್ವಾ? ಹೌದಲ್ಲ? ಸಾರಿ ಬಜಾರಿ. ಅದು ಬೆಂಗಳೂರಲ್ಲಿ ಇತ್ತೀಚೆಗೆ ಮಳೆ ಜಾಸ್ತಿ ಆಗ್ಬಿಟ್ಟು ವೆದರ್ ಸಕ್ಕದಾಗ್ಬಿಟ್ಟಿದೆ. ತುಂಬಾ ಚಳಿ ಆಗ್ತಿದೆ ಅಲ್ವಾ? ಸ್ವಲ್ಪ ಕಿಟಕಿ ಕ್ಲೋಸ್ ಮಾಡು ಪ್ಲೀಸ್. ಆಹಾ, ಇದು ಕಣಯ್ಯ ವೆದರು ಅಂದ್ರೆ. ಸ್ವರ್ಗನೇ ಧರೆಗಿಳಿದೆ ಅನ್ನೋ ತರ ಅನ್ಸ್ತಾ ಇದೆ. ನಮ್ ಬೆಂಗಳೂರು ಕಾಶ್ಮೀರಕ್ಕಿಂತ ಏನು ಕಮ್ಮಿ ಇಲ್ಲ. ಈ ವೆದರಿಗೆ ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಹಾಗಾದ್ರೆ ಕಾಶ್ಮೀರ್ ಹನಿಮೂನ್ಗೆ ಹೋಗೋರ್ಗೆ ಅಲ್ಲಿ ಮುಂದೆ ಹೋಗ್ಬಿಡಿ, ಬೆಂಗಳೂರಿಗೆ ಬಂದ್ಬಿಡಿ, ನಮ್ ಕರ್ನಾಟಕದ ಕಾಶ್ಮೀರ ಅಂತ ಹೇಳ್ತೀಯಾ? ಅಲ್ಲ ಕಣಯ್ಯ, ನೀನ್ ಯಾಕೆ ಹನಿಮೂನ್ ಬಗ್ಗೆ ಮಾತಾಡ್ತಾ ಇದೀಯಾ? ಹನಿಮೂನ್ ವರ್ಡಿನ ಹೆಚ್ಚು ಕೂಡ ಗೊತ್ತಿಲ್ಲ ನೀನು. ಹನಿಮೂನ್ ಬಗ್ಗೆ ಮಾತಾಡ್ತಾರೆ. ಈ ತರ ವೆದರ್ ಅಲ್ಲಿ ಹೆಂಡತಿನ ತಪ್ಕೊಂಡು ಕೂತ್ಕೊಳ್ಳೋದ್ ಬಿಟ್ಟು ಕೆಲಸ ಮಾಡ್ತಾ ಕೂತಿದ್ದಾನೆ. ರೋಬೋಟಿನ ಸವಾಸ ಆಗೋಯ್ತು. ರೋಬೋಟಿಗೆ ಹೊಸ ಸಾಫ್ಟ್ವೇರ್ ಅಪ್ಡೇಟೇ ಮಾಡಿಲ್ಲ ಅನ್ಸುತ್ತೆ. ಇಂಥ ಕೊರಿಯ ಚಳಿಲಿ ಹೆಂಡತಿನ ತಪ್ಕೊಂಡು ಕೂತ್ಕೊಳ್ಳೋದ್ ಬಿಟ್ಟು ಕೀಲಿ ಮನೆ ಕುಡ್ತಾ ಕೂತಿದ್ದಾನೆ. ಇವನು ನಂಬ್ಕೊಂಡ್ರೆ ನನಗೆ ಕಂಪ್ನಿನ ಗತಿ ಅನ್ಸುತ್ತೆ. ಬಜಾರಿ, ಅಷ್ಟೊಂದು ಪಿಲ್ಗಳನ್ನ ಯಾಕೆ ತಗೊಂಬಂದಿದ್ಯಾ? ಏನೋ ನೀನೇ ಹೊತ್ಕೊಳ್ತೀಯಾ? ಏನಯ್ಯ ಮಾಡೋದು ಈ ಚಳಿಗೆ? ಇದೇ ಗತಿ. ನೀನ್ ಲ್ಯಾಪ್ಟಾಪ್ ಕೊಟ್ಟು. ಬಜಾರಿ,
ನಾನು ನಿನ್ನ ಜೊತೆ ಬೇಕಾದ್ರೆ ಕ್ವಿಲ್ಟಲ್ಲ ಯಾಕೆ